ಈಗಾಗಲೇ ಪಹಲ್ಗಾಮ್ನಲ್ಲಿ ನಡೆದಂಥ ಅಟ್ಯಾಕ್ಗೆ ದೊಡ್ಡ ಮಟ್ಟದಲ್ಲಿ ಸೇಡು ತೀರಿಸಿಕೊಳ್ಳುವುದಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ಳುವುದಕ್ಕೆ ಇಡೀ ಭಾರತ ಕಾದು ಕೂತಿದೆ. ಅದಕ್ಕೆ ತಕ್ಕ ಹಾಗೆ ನಮ್ಮ ಕೇಂದ್ರ ಸರ್ಕಾರವು ಕೂಡ ಪ್ಲಾನ್ ಮಾಡ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಣೆ ಆಗೇ ಬಿಡುತ್ತಾ? ಹಾಗಾದ್ರೆ ಮೋದಿ ಅವರ ಹೈ ಮೀಟಿಂಗ್ನಲ್ಲಿ ಬಿಗ್ ಡಿಸಿಷನ್ ತೆಗೆದುಕೊಳ್ಳಲಿದ್ದಾರೆ. ಯುದ್ಧಕ್ಕೆ ಕೌಂಟ್ ಡೌನ್. ಪಾಕ್ಗೆ ಡವ ಶುರುವಾಗಿರೋದು ಗ್ಯಾರಂಟಿ. ಕೆಲವೇ ಕ್ಷಣಗಳಲ್ಲೇ ಕೇಂದ್ರ ಸಚಿವರು ಮಹತ್ವದ ಘೋಷಣೆಯನ್ನ ಮಾಡಲಿದ್ದಾರೆ. ಯುದ್ಧದ ಬಗ್ಗೆ ಮೇಜರ್ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ ಸಚಿವರು. 4 ಗಂಟೆಗೆ ನಡೆಯಲಿರೋ ಕೇಂದ್ರ ಸಚಿವರ ಪ್ರೆಸ್ ಮೀಟ್. ಎಲ್ಲ ಅಂದುಕೊಂಡಂತಾಗಿದ್ರೆ ಇಷ್ಟೊತ್ತಿಗೆ ಪ್ರೆಸ್ ಮೀಟ್ ನಡೀಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಪ್ರೆಸ್ ಮೀಟ್ ಮುಂದೂಡಲಾಗಿದೆ. ಕಾರಣ ಇನ್ನೂ ಕೂಡ ಮೀಟಿಂಗ್ ನಡೀತಾನೆ ಇದೆ. ಸಿಸಿಎಸ್, ಸಿಸಿಪಿಎ, ಸಿಇಎ ಸಭೆ ನಡೀತಾ ಇರೋದು. ಜೊತೆಗೆ ಕೇಂದ್ರ ಸಂಪುಟ ಸಭೆಯೂ ಕೂಡ ನಡೆಯುತ್ತೆ. ಅದಾದ ನಂತರ ಸಚಿವರು ಪ್ರೆಸ್ ಮೀಟ್ ನಡೆಸಲಿದ್ದಾರೆ. 4 ಗಂಟೆಗೆ ಪ್ರೆಸ್ ಮೀಟ್ ನಡೆಯುತ್ತೆ. ಒಂದು ಅಂತಿಮವಾದಂತ ನಿರ್ಧಾರವನ್ನ ಇವತ್ತು ಪ್ರಕಟಿಸಲಿದ್ದಾರೆ. ಹಾಗಾದ್ರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ, ಯಾವ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ ಇಡೀ ಭಾರತಕ್ಕೆ ಗೊತ್ತಿರುವಂತ ವಿಚಾರ. 3 ಸೇನಾ ಪಡೆಗಳ ಮುಖ್ಯಸ್ಥರು ಭಾಗಿಯಾಗಿದ್ದಾರೆ. ಅಜಿತ್ ದೋವಲ್ ಇದ್ದಾರೆ, ರಕ್ಷಣಾ ಸಚಿವರಿದ್ದಾರೆ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಕೂಡ ಭಾಗಿಯಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಗಳು. ಮೊದಲಿಗೆ ಸಿಸಿಎಸ್ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಸಿಸಿಪಿಎ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್, ಸಿಇಎ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕಲ್ ಅಫೇರ್ಸ್. ಈ 3 ಸಭೆಗಳು ನಡೆದಾಯಿತು. ಅಂದ್ರೆ ಭದ್ರತಾ ಸಂಪುಟ ಸಮಿತಿ ಸಭೆ, ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ, ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ, ಜೊತೆಗೆ ಕೇಂದ್ರ ಸಚಿವ ಸಂಪುಟ ಸಭೆ. ಸಾಲು ಸಭೆಗಳನ್ನ ನಡೆಸ್ತಾ ಇದ್ದಾರೆ ನಾಯಕರುಗಳು. ಪಾಕಿಸ್ತಾನ ಸೆಡ್ಡು ಹೊಡೆದು ನಿಂತಿದೆ. ಒಳಗೊಳಗೆ ಭಯ ಇದೆ. ಆದರೂ ಕೂಡ ಭಾರತವನ್ನ ಎದುರಿಸೋ ತಾಕತ್ತು ನಮಗಿದೆ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಸಚಿವರುಗಳು ಮಾತನಾಡ್ತಾ ಇದ್ದಾರೆ. ಅವರಿಗೆ ತಕ್ಕ ಪಾಠವನ್ನ ಕಲಿಸಬೇಕಲ್ಲ. ಭಾರತ ಯುದ್ಧವನ್ನ ಬಯಸ್ತಾ ಇಲ್ಲ, ಶಾಂತಿಯನ್ನ ಬಯಸುತ್ತೆ ಪ್ರತಿ ಬಾರಿಯೂ ಕೂಡ. ಆದ್ರೆ ಕಾಲು ಕೆದರಿ ಜಗಳಕ್ಕೆ ಬರ್ತಾ ಇರೋದು ಪಾಕಿಸ್ತಾನ. ಹಾಗಾಗಿನೇ ಈಗ ತಾಳ್ಮೆ ಕಳ್ಕೊಂಡಾಗಿದೆ. ಒಂದು ತಕ್ಕ ಪಾಠವನ್ನ ಕಲಿಸಲೇಬೇಕು ಪಾಕಿಸ್ತಾನಕ್ಕೆ ಅನ್ನೋ ನಿರ್ಧಾರಕ್ಕೂ ಕೂಡ ಬಂದಾಗಿದೆ. ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡಿದಂತ ಉಗ್ರರನ್ನ ಹೊಡೆದು ಹಾಕಲು ಬಹಳಷ್ಟು ತಂತ್ರಗಾರಿಕೆಯನ್ನ ಕೂಡ ಮಾಡಲಾಗ್ತಾ ಇದೆ. ಉಗ್ರರ ಅಡಗು ತಾಣಗಳಲ್ಲಿ ಎಲ್ಲೆಲ್ಲಿದಾವೋ ಅಲ್ಲೆಲ್ಲ ನುಗ್ಗಿ ಹೊಡಿತೀವಿ ಅನ್ನೋ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಪ್ರತೀಕಾರ ತೀರಿಸಿಕೊಳ್ತೀವಿ ಅಂತ ಹೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ. ಇದೆಲ್ಲದರ ನಡುವೆ ನಿನ್ನೆ 3 ಸೇನಾ ಪಡೆಗಳ ಮುಖ್ಯಸ್ಥರನ್ನ ಕರೆಸಿ ರಕ್ಷಣಾ ಸಚಿವರು, ಪ್ರಧಾನಮಂತ್ರಿಗಳ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರೆಲ್ಲ ಒಳಗೊಂಡಂತ ಒಂದು ಸಭೆ ನಡೆಯುತ್ತೆ. 3 ಸೇನಾ ಪಡೆಗಳಿಗೂ ಕೂಡ ಫ್ರೀ ಹ್ಯಾಂಡ್ ನೀಡ್ತಾರೆ ಪ್ರಧಾನಮಂತ್ರಿಗಳು. ಟೈಮು ಡೇಟು ನೀವೇ ಫಿಕ್ಸ್ ಮಾಡಿ ಅಂತ ಹೇಳಿ. ಸೊ ಈಗ ಎಲ್ಲವೂ ಕೂಡ ನಿರ್ಧಾರ ಆಗಬೇಕಾಗಿರೋದು ಸೇನಾ ಪಡೆಗಳಿಂದ. ಭೂಸೇನೆ, ವಾಯುಸೇನೆ, ನೌಕಾಪಡೆ, ಈ 3 ಸೇನೆಗಳ ಮುಖ್ಯಸ್ಥರು ಯಾವ ರೀತಿಯಾದಂಥ ನಿರ್ಧಾರವನ್ನ ಮಾಡ್ತಾರೆ ಅದು ಈಗ ಪ್ರಕಟ ಆಗುತ್ತೆ. ಪಾಕಿಸ್ತಾನಕ್ಕೆ ಭಯ ಶುರುವಾಗಿರೋದು ಏನಪ್ಪ, ಇದು ಬಹಿರಂಗವಾಗಿ ಹೇಳಿ ಯುದ್ಧಕ್ಕೆ ಬರ್ತಾ ಇದ್ದಾರಲ್ಲ ಅಂತ ಹೇಳಿ. ಈ ಹಿಂದೆ ಏರ್ ಸ್ಟ್ರೈಕ್ ಮಾಡಲಾಗಿತ್ತು. ಆಗ ಪಾಕಿಸ್ತಾನ ಮಲ್ಕೊಂಡಿತ್ತು. ಪಾಕಿಸ್ತಾನಕ್ಕೆ ಗೊತ್ತೇ ಇರಲಿಲ್ಲ, ಅರಿವೇ ಇರಲಿಲ್ಲ. ಹಂಗೆ ಹೋಗಿ ಹೊಡೆದಿದ್ರು ನಮ್ಮ ಯೋಧರು. ಅದಾದ ನಂತರ ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಪಾಕಿಸ್ತಾನ ಲಿಟ್ರಲಿ ಏನಾಯ್ತು ಅಂತಾನೆ ಗೊತ್ತಿರಲಿಲ್ಲ ಪಾಕಿಸ್ತಾನಕ್ಕೆ.
ಆ ರೀತಿಯಾಗಿ ಹೋಗಿ ಅವರದ್ದೇ ನೆಲದಲ್ಲಿದ್ದಂಥ ಉಗ್ರರನ್ನ ಹೊಡೆದು ಹಾಕಿ ಬಂದಿದ್ರು ನಮ್ಮ ಯೋಧರು. ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಆದ ನಂತರ ಈ ಬಾರಿ ಯಾವ ಸ್ಟ್ರೈಕ್ ಮಾಡುತ್ತೆ ನಮ್ಮ ಭಾರತ, ಅದು ಕೂಡ ಹೇಳಿ ಮಾಡೋದಕ್ಕೂ ಹೊರಟಿರೋದು ನಿಜಕ್ಕೂ ಕೂಡ ಆಶ್ಚರ್ಯ. ಯುದ್ಧವನ್ನ ಘೋಷಣೆ ಮಾಡಿಬಿಡ್ತಾರ ಹಾಗಾದ್ರೆ? 3 ಸೇನಾ ಪಡೆಗಳ ಮುಖ್ಯಸ್ಥರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿರೋದ್ರಿಂದ ಅವರ ನಿರ್ಧಾರ ಏನಿರುತ್ತೆ, ಅವರ ನಿರ್ಧಾರವನ್ನ ಪ್ರಕಟಿಸಿದಾರ ಹಾಗಾದ್ರೆ ಇಷ್ಟೊತ್ತಿಗೆ ನರೇಂದ್ರ ಮೋದಿ ಅವರ ಮುಂದೆ. ಯುದ್ಧ ಅಂದ್ರೆ ಸುಮ್ಮನೆ ಅಲ್ಲ. ಭಾರತ ಆರ್ಥಿಕವಾಗಿ ಪ್ರಬಲವಾಗಿ ಬೆಳೆದಿದೆ. ಆದರೆ ಪಾಕಿಸ್ತಾನ ಭಿಕ್ಷುಕ ರಾಷ್ಟ್ರ. ಈಗಾಗಲೇ ಹಳ್ಳ ಹಿಡಿದೋಗಿದೆ ಪಾಕಿಸ್ತಾನದ ಆರ್ಥಿಕತೆ. ಅವರು ಕಳ್ಕೊಳ್ಳೋದು ಏನೂ ಇಲ್ಲ, ಕಳ್ಕೊಂಡ್ರು ಕೂಡ ಅವರು ಅಲ್ಲಿಗೆ ಇರ್ತಾರೆ. ಆದರೆ ಭಾರತ ಅಕಸ್ಮಾತ್ ಆಗಿ ಈ ಯುದ್ಧದಲ್ಲಿ ಏನೇ ಸಣ್ಣ ಪುಟ್ಟ ಒಂದು ಬಾಂಬ್ ಒಂದು ನಮ್ಮ ರಾಜ್ಯಗಳ ಮೇಲೆ ಬಿದ್ದರೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ ಆಗುತ್ತೆ ಆರ್ಥಿಕತೆಗೆ. ನಾವು 20 ವರ್ಷ ಹಿಂದಕ್ಕೆ ಹೋಗ್ತೀವಿ. ಹಾಗಾಗಿನೇ ಈಗ ರಾಜತಾಂತ್ರಿಕವಾಗಿ ಹೊಡೆತವನ್ನ ಕೊಟ್ಟಿದ್ದೀವಿ ಪಾಕಿಸ್ತಾನಕ್ಕೆ. ಅದಾದ ನಂತರ ಕೊಂಬಿಂಗ್ ಕಾರ್ಯಾಚರಣೆಯೂ ಕೂಡ ಜೋರಾಗಿ ನಡೀತಾ ಇದೆ ಪಾಕಿಸ್ತಾನದ ವಿರುದ್ಧ ಮತ್ತು ಉಗ್ರರ ವಿರುದ್ಧ. ಸಿಂಧು ನದಿ ಒಪ್ಪಂದ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿಕೊಳ್ಳಲಾಗಿದೆ. ಕ್ಯಾನ್ಸಲ್ ಅಂತ ಅಂದ್ರೆ ನಮಗೆ ಯಾವಾಗ ಬೇಕು ಅವಾಗ ನೀರು ಬಿಡ್ತೀವಿ, ಇಲ್ಲ ಅಂತ ಅಂದ್ರೆ ಇಲ್ಲ, ಬಂದ್ ಮಾಡ್ತೀವಿ. ಅದು ಭಾರತದ ನಿರ್ಧಾರ. ಈಗ ನೋಡಿ, ಪಾಕಿಸ್ತಾನದಲ್ಲಿ ಜೋರಾಗಿ ಮಳೆ ಬೀಳ್ತಾ ಇದೆ. ಈ ಸಂದರ್ಭದಲ್ಲಿ ಡ್ಯಾಮ್ ಓಪನ್ ಮಾಡಿಬಿಟ್ಟಿದ್ದಾರೆ, ಗೇಟ್ ಓಪನ್ ಮಾಡಿಬಿಟ್ಟಿದ್ದಾರೆ. ಆಗೇನಾಗಿದೆ, ಪ್ರವಾಹ ಪಾಕಿಸ್ತಾನದಲ್ಲಿ. ಇದು ಕೂಡ ಒಂದು ಹೊಡೆತ. ಯುದ್ಧದ ಸುಳಿವು ಕೊಟ್ಟೇ ಬಿಟ್ರ ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟ ಬಹು ದೊಡ್ಡ ಹಿಂಟ್ ಏನು ಹಾಗಾದ್ರೆ? ಮೇ 9ರಂದು ಇದ್ದ ಮಹತ್ವದ ವಿದೇಶಿ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಪ್ರಧಾನಮಂತ್ರಿಗಳು. ರಷ್ಯಾದ ಮಾಸ್ಕೋ ಪ್ರವಾಸ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಮೋದಿ ಅವರು. ಮೇ 9ಕ್ಕೆ ನಿಗದಿಯಾಗಿತ್ತು ಮೋದಿ ಅವರ ರಷ್ಯಾ ಪ್ರವಾಸ. ಮಾಸ್ಕೋದಲ್ಲಿ ವಿಕ್ಟರಿ ಡೇ ಪರೇಡ್ನಲ್ಲಿ ಭಾಗಿಯಾಗಬೇಕಾಗಿತ್ತು ನರೇಂದ್ರ ಮೋದಿ ಅವರು. ಆದರೆ ರಷ್ಯಾ ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿ ಮೇಜರ್ ಸುಳಿವನ್ನ ಕೊಟ್ರ ಹಾಗಾದ್ರೆ? ಯುದ್ಧದ ಸುಳಿವನ್ನ ಕೊಟ್ಟೇ ಬಿಟ್ರ ಈ ಮುಖೇನ ಪ್ರಧಾನಿ ಮೋದಿ? ಯುದ್ಧ ಶುರುವಾದ್ರೆ ಪ್ರಧಾನಿಗಳು ಎಲ್ಲೂ ಹೋಗೋ ಹಾಗಿರಲ್ಲ. ಈ ಮುಖೇನ ಮೇ 9ರಂದು ಇದ್ದಂತ ಮಹತ್ವದ ಮೀಟಿಂಗ್ ಅನ್ನ, ವಿದೇಶಿ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ರಷ್ಯಾದ ಮಾಸ್ಕೋ ಪ್ರವಾಸ ಇತ್ತು, ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡಿರೋದು. ಮಾಸ್ಕೋದಲ್ಲಿ ವಿಕ್ಟರಿ ಡೇ ಪರೇಡ್ನಲ್ಲಿ ಮೋದಿ ಅವರು ಭಾಗಿಯಾಗಬೇಕಾಗಿತ್ತು, ಆದರೆ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಈ ಮುಖೇನ ಸುಳಿವು ಕೊಟ್ರ ಹಾಗಾದ್ರೆ ಯುದ್ಧದ್ದು? ಇಲ್ಲಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀವಿ ಅನ್ನೋ ನಿಟ್ಟಿನಲ್ಲಿ ಸುಳಿವು ಕೊಟ್ರ ಹಾಗಾದ್ರೆ ನರೇಂದ್ರ ಮೋದಿ ಅವರು? ಸ್ವಲ್ಪ ಕೆಲಸ ಅಂತ ಅಂದ್ರೆ ಈ ತಿಗಣೆ ತರ ಕಾಟ ಕೊಡುವಂತ, ಪಾಕಿಸ್ತಾನವನ್ನ ಹೊಸಕ್ಕೆ ಹಾಕುವಂತ ಕೆಲಸ. ಈಗಾಗಲೇ ದೊಡ್ಡ ದೊಡ್ಡ ಮೀಟಿಂಗ್ಗಳು ಕೂಡ ನಡೀತಾ ಇದ್ದಾವೆ. ಇಲ್ಲೇನು ಒಂದು 5-6 ಜನ ಇದ್ದಾರಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು, 3 ಸೇನಾ ಪಡೆಗಳ ಮುಖ್ಯಸ್ಥರು, ಅಜಿತ್ ದೋವಲ್ ಅವರು ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಅವರ ಭದ್ರತಾ ಸಲಹೆಗಾರರು, ಅದಾದ ನಂತರ ರಕ್ಷಣಾ ಸಚಿವರು, ಕೇಂದ್ರ ಗೃಹ ಸಚಿವರು. ಇವರಷ್ಟರಲ್ಲೇ ಇರುತ್ತೆ ಈ ವಿಚಾರ, ಗೌಪ್ಯ ವಿಚಾರ. ಇವರ ಈ 5-6 ಜನರ ಒಳಗಡೆ ಮಾತ್ರ ಇರುತ್ತೆ. ಸಂಪುಟ ಸಭೆ ಅಂತ ಏನು ಮಾಡ್ತಾರಲ್ಲ, ಅಲ್ಲಿ ಬಹಳಷ್ಟು ಜನ ಇರ್ತಾರೆ ಸಚಿವರೆಲ್ಲ. ಅಲ್ಲಿ ಮೇನ್ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ಮೇಲ್ ಒಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಅಷ್ಟೇ. ಪ್ರಮುಖವಾದಂಥ ವಿಚಾರಗಳು ಚರ್ಚೆ ಆಗೋದಿಲ್ಲ. ಬಿಕಾಸ್ ಆ ಸಚಿವರು ಹೊರಗಡೆ ಹೇಳುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಹಾಗಾಗಿನೇ ಬಹಳ ಗೌಪ್ಯವಾಗಿ ಇಲ್ಲಿ ಈ 5-6 ಜನ ಮಾತ್ರ ನಿರ್ಧಾರವನ್ನ ಮಾಡ್ತಾರೆ, ಚರ್ಚೆಯನ್ನ ನಡೆಸ್ತಾರೆ. ಇವರ ಒಳಗೆ ಮಾತ್ರ ಏನು ಮಾಡಬೇಕು ಅನ್ನೋದು ಚರ್ಚೆ ಆಗಿರುತ್ತೆ. ಅದೆಲ್ಲ ಹೊರಗಡೆ ಬರಲ್ಲ. ಹೊರಗಡೆ ಬಂದ್ರೆ ಏನಾಗುತ್ತೆ, ಶತ್ರುಗಳು ಅಲರ್ಟ್ ಆಗ್ತಾರೆ. ಹಾಗಾಗಿನೇ ಬಹಳ ಗೌಪ್ಯವಾಗಿ ಈ 5-6 ಜನ ಮಾತ್ರ ನಿರ್ಧಾರವನ್ನ ಮಾಡ್ತಾರೆ. 3 ಸೇನಾ ಪಡೆಗಳ ಮುಖ್ಯಸ್ಥರು, ರಕ್ಷಣಾ ಸಚಿವರು, ಕೇಂದ್ರ ಗೃಹ ಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು ಮತ್ತು ಭದ್ರತಾ ಸಲಹೆಗಾರರು. ಇವರಲ್ಲಿ ಮಾತ್ರ ಗೌಪ್ಯ ವಿಚಾರವಿರುತ್ತೆ, ಸೀಕ್ರೆಟ್ ಇರುತ್ತೆ. ಎಲ್ಲ ಸಚಿವರಿಗೂ ಕೂಡ ಅದನ್ನು ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಪತ್ರಕರ್ತರಿಗೂ ಕೂಡ ಒಂದಿಷ್ಟು ಮಂತ್ರಿಗಳು
ಕ್ಲೋಸ್ ಆಗಿರ್ತಾರೆ. ಸುಮ್ಮನೆ ಮಾತಾಡ್ತಾ ಅದನ್ನು ಬಾಯಿ ಬಿಟ್ಟುಬಿಟ್ರೆ ಅದು ಇನ್ನೆಲ್ಲಿಗೋ ಹೋಗ್ಬಿಡುತ್ತೆ ವಿಚಾರ. ಹಾಗಾಗಿನೇ ಈ ಸಂಪುಟ ಸಭೆಯಲ್ಲಿ ಗೌಪ್ಯ ವಿಚಾರಗಳನ್ನು ಆಲ್ಮೋಸ್ಟ್ ಚರ್ಚೆ ಮಾಡಲ್ಲ. ಈಗ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅಂತ ಒಂದು ಸ್ವಲ್ಪ ಮೇಲ್ಮೇಲೆ ಹೇಳಿ ಸುಮ್ಮನಾಗ್ತಾರೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳಾಗ್ತವೆ ಸಂಪುಟ ಸಭೆಯಲ್ಲೂ ಕೂಡ. ಈ ಸಭೆ ಮುಕ್ತಾಯದ ನಂತರ 4 ಗಂಟೆಗೆ ಸಚಿವರು ಒಂದು ದೊಡ್ಡ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಇಡೀ ಭಾರತ ಕಾದು ಕೂತಿದೆ ಈಗ. ಯಾಕೆ ಅಂತ ಅಂದರೆ ಪಹಲ್ಗಾಮ್ನಲ್ಲಿ ಸತ್ತಿದ್ದು ನಮ್ಮ ಅಮಾಯಕ ಜನ. ಎಷ್ಟೋ ಮನೆಗಳನ್ನು ಅನಾಥ ಮಾಡಿಬಿಟ್ರು ಆ ಪಾಪಿ ಉಗ್ರರು. ಹಾಗಾಗಿ ಅವರಿಗೆ ಮತ್ತು ಅವರನ್ನು ಪಾಲನೆ ಪೋಷಣೆ ಮಾಡ್ತಾ ಇರುವಂಥ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಹೇಳಿ ಇಡೀ ಭಾರತ ಆಗ್ರಹಿಸ್ತಾ ಇದೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಮಹತ್ವದ ನಿರ್ಧಾರ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಮಹತ್ವದ ನಿರ್ಧಾರವನ್ನ ಮಾಡಲಾಗಿದೆ. ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಪುನಃ ರಚನೆ ಮಾಡಲಾಗಿದೆ. ಭದ್ರತಾ ಸಲಹಾ ಮಂಡಳಿಗೆ ಹೆಚ್ಚುವರಿಯಾಗಿ 6 ಸದಸ್ಯರನ್ನ ನೇಮಕ ಮಾಡಲಾಗಿದೆ. ಸೇನೆಯಲ್ಲಿ ಕೆಲಸ ಮಾಡಿದ ನಿವೃತ್ತ ಅಧಿಕಾರಿಗಳಿಗೆ ಸದಸ್ಯ ಸ್ಥಾನವನ್ನ ನೀಡಲಾಗಿದೆ. ಗುಡ್ ಮೂವ್. 3 ಸೇನೆಯಲ್ಲಿ ಕೆಲಸ ಮಾಡಿದ ನಿವೃತ್ತ ಅಧಿಕಾರಿಗಳಿರ್ತಾರೆ ಈ ಒಂದು ಸಮಿತಿಯಲ್ಲಿ. ಮಾಜಿ ಮುಖ್ಯಸ್ಥ ಅಲೋಕ್ ಜೋಶಿಗೆ ಸಲಹಾ ಮಂಡಳಿ ನೇತೃತ್ವವನ್ನು ವಹಿಸಲಾಗಿದೆ. ಮಂಡಳಿಯಲ್ಲಿ ಇರಲಿದ್ದಾರೆ 3 ಸೇನೆಯ ನಿವೃತ್ತ ಅಧಿಕಾರಿಗಳು. 2 ನಿವೃತ್ತ IPS ಅಧಿಕಾರಿಗಳಿಗೆ ಮಂಡಳಿಯಲ್ಲಿ ಸ್ಥಾನವನ್ನ ಕಲ್ಪಿಸಲಾಗಿದೆ. ವಿದೇಶಾಂಗ ಇಲಾಖೆ ನಿವೃತ್ತ ಅಧಿಕಾರಿಯೂ ಸಹ ನೇಮಕ ಮಾಡಲಾಗಿದೆ. ಪಶ್ಚಿಮ ವಾಯುಪಡೆಯ ಮಾಜಿ ಮುಖ್ಯಸ್ಥ ಏರ್ ಮಾರ್ಷಲ್ ಅವರು ಕೂಡ ಇದರಲ್ಲಿ ಇರ್ತಾರೆ. ಗಮನಿಸ್ತಾ ಇದ್ದೀವಿ ನಿವೃತ್ತ ಅಧಿಕಾರಿಗಳಿಗೆ ಇಲ್ಲಿ ಸದಸ್ಯ ಸ್ಥಾನವನ್ನ ನೀಡಿರೋದು. ಈ ರೀತಿಯಾದಂಥ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಅಂದರೆ ಸಹಜವಾಗಿ ಒಂದು ಮಹತ್ವದ ನಿರ್ಧಾರ ಹೊರ ಬೀಳೋದ್ರಲ್ಲಿ ಅನುಮಾನನೇ ಇಲ್ಲ. ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಪುನರ್ರಚನೆ ಮಾಡಲಾಗಿದೆ. ಭದ್ರತಾ ಸಲಹೆ ಮಂಡಳಿಗೆ ಹೆಚ್ಚುವರಿಯಾಗಿ 6 ಸದಸ್ಯರನ್ನ ನೇಮಕ ಮಾಡಲಾಗಿದೆ. ಈಗ ಸೇನೆಯಲ್ಲಿ ಕೆಲಸ ಮಾಡಿದ ನಿವೃತ್ತ ಅಧಿಕಾರಿಗಳಿಗೆ ಸದಸ್ಯ ಸ್ಥಾನವನ್ನ ಕಲ್ಪಿಸಲಾಗಿದೆ, ಕೊಡಲಾಗಿದೆ. 3 ಸೇನೆಯಲ್ಲಿ ಕೆಲಸ ಮಾಡಿದ ನಿವೃತ್ತ ಅಧಿಕಾರಿಗಳು, ಭೂಸೇನೆ, ವಾಯುಸೇನೆ, ನೌಕಾಪಡೆ, ಈ 3 ಸೇನೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿರುವಂತಹ ಅಧಿಕಾರಿಗಳು ಕೂಡ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಮಾಜಿ ಮುಖ್ಯಸ್ಥ ಅಲೋಕ್ ಜೋಶಿ ಅವರಿಗೆ ಸಲಹಾ ಮಂಡಳಿಯ ಜವಾಬ್ದಾರಿಯನ್ನ ನೀಡಲಾಗಿದೆ. ನೇತೃತ್ವ ಅವರದ್ದೇ ಇರುತ್ತೆ. ಮಾಜಿ ಮುಖ್ಯಸ್ಥ ಅಲೋಕ್ ಜೋಶಿ. ಇನ್ನು ಮಂಡಳಿಯಲ್ಲಿ ಇರಲಿದ್ದಾರೆ 3 ಸೇನೆಯ ನಿವೃತ್ತ ಅಧಿಕಾರಿಗಳು. 2 ನಿವೃತ್ತ IPS ಅಧಿಕಾರಿಗಳಿಗೂ ಕೂಡ ಸ್ಥಾನವನ್ನ ನೀಡಲಾಗಿದೆ. ವಿದೇಶಾಂಗ ಇಲಾಖೆ ನಿವೃತ್ತ ಅಧಿಕಾರಿಯೂ ಕೂಡ ನೇಮಕ ಆಗಿರೋದು. ಪಶ್ಚಿಮ ವಾಯುಪಡೆಯ ಮಾಜಿ ಮುಖ್ಯಸ್ಥ ಏರ್ ಮಾರ್ಷಲ್ PM ಸಿನ್ಹಾ, ದಕ್ಷಿಣ ಸೇನಾ ಕಮಾಂಡ್ನ ಮಾಜಿ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ AK ಸಿಂಗ್, ನಿವೃತ್ತ ರಿಯರ್ ಅಡ್ಮಿರಲ್ ಮಾಂಟಿ ಸನ್ಹಾ ಸದಸ್ಯರಾಗಿ ನೇಮಕ ಆಗಿದ್ದಾರೆ. ಇನ್ನು ವಿದೇಶಾಂಗ ಸೇವಾ ನಿವೃತ್ತ ಅಧಿಕಾರಿ B ವೆಂಕಟೇಶ್ ವರ್ಮಾ ಅವರು ಕೂಡ ಈ ಮಂಡಳಿಯಲ್ಲಿ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಭಾರತದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಅದರಲ್ಲಿ ಇದು ಕೂಡ ಒಂದು. ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯನ್ನ ಪುನಃ ರಚನೆ ಮಾಡಲಾಗಿದೆ. ಭದ್ರತಾ ಸಲಹಾ ಮಂಡಳಿಗೆ ಹೆಚ್ಚುವರಿಯಾಗಿ 6 ಸದಸ್ಯರನ್ನ ನೇಮಕ ಮಾಡಲಾಗಿದೆ.
ಸೇನೆಯಲ್ಲಿ ಕೆಲಸ ಮಾಡಿ ಅದಾದ ನಂತರ ನಿವೃತ್ತರಾದಂಥ ನಮ್ಮ ಮಾಜಿ ಯೋಧರು ಅವರಿಗೆ ಮಾಜಿ ಅಧಿಕಾರಿಗಳಿಗೆ ಸದಸ್ಯ ಸ್ಥಾನವನ್ನು ನೀಡಲಾಗಿದೆ. 3 ಸೇನೆಗಳಲ್ಲೂ ಕೆಲಸ ಮಾಡಿದಂಥ ಅನುಭವ ಇರೋರು ಇವರೆಲ್ಲ. ಹಾಗಾದ್ರೆ ಪಾಕಿಸ್ತಾನದ ವಿರುದ್ಧ ನಡೆದೇ ಬಿಡುತ್ತಾ ಯುದ್ಧ? ಮಾಡಿದ ಪಾಪಕ್ಕೆ ಭಾರತ ಡೆಡ್ಲಿ ಉತ್ತರ ಕೊಡಲಿದೆಯಾ? ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆದೇ ಬಿಡುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗ ಮಾಡಿದ ಪಾಪಕ್ಕೆ ಭಾರತ ಡೆಡ್ಲಿ ಉತ್ತರ ಕೊಡಲಿದೆಯಾ? ಪಾಕಿಸ್ತಾನಕ್ಕೆ ಭಾರತದ ದಂಡಂ ದಶಗುಣಂ ಪಾಲಿಸಿ ಯುದ್ಧ ನಡೆಯೋದೇ ಫಿಕ್ಸ್. ಹಾಗಾದ್ರೆ ಯಾಕೆ ಅಂತ ಅಂದ್ರೆ ಕೆಲವೊಂದಿಷ್ಟು ಬೆಳವಣಿಗೆಗಳು ಗಡಿ ಪ್ರದೇಶದಲ್ಲಿ ನಡೀತಾ ಇದ್ದಾವೆ, ಸಿಕ್ಕಾಪಟ್ಟೆ ಬೆಳವಣಿಗೆಗಳು. ಹಾಗಾಗಿನೇ ಕೇಳ್ತಾ ಇರೋದು ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆದೇ ಬಿಡುತ್ತಾ ಅಂತ ಹೇಳಿ. ಮಾಡಿದ ಪಾಪಕ್ಕೆ ಭಾರತ ಉತ್ತರ ಕೊಡಲೇಬೇಕಲ್ಲ ಪಾಕಿಸ್ತಾನಕ್ಕೆ. ಎಲ್ಲರೂ ಕೂಡ ಅದನ್ನೇ ಕೇಳ್ತಾ ಇದ್ದಾರೆ. ಅವರನ್ನ ಹೊಡೆದು ಹಾಕಬೇಕು, ಹೊಸಕ್ಕೆ ಹಾಕಬೇಕು, ಇನ್ನೊಮ್ಮೆ ಭಾರತದ ತಂಟೆಗೆ ಬರಬಾರದು, ಆ ರೀತಿಯಾಗಿ ಮಾಡಬೇಕು. ಭಾರತದಿಂದ ಸಿಗುತ್ತಿರೋ ಆ ಮಹತ್ವದ ಸುಳಿವುಗಳೇನು? ಹಾಗಾದ್ರೆ ಪ್ರಧಾನಿ ಮೋದಿ ಅವರ ಸಾಲು ಭೇಟಿ ರದ್ದು ಮಾಡಲಾಗಿದೆ. ರಷ್ಯಾಗೆ ಹೋಗಬೇಕಾಗಿದ್ದಂತ ಪ್ರಧಾನಿಯವರು ರಷ್ಯಾ ಪ್ರವಾಸವನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ರಷ್ಯಾದ ಮಾಸ್ಕೋ ಪ್ರವಾಸ ಕ್ಯಾನ್ಸಲ್ ಮಾಡಿಕೊಂಡಿದ್ದರ ಹಿಂದಿನ ಕಾರಣ ಏನು? ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕೇರಳ ರಾಜ್ಯ ಪ್ರವಾಸವನ್ನ ಕೂಡ ರದ್ದು ಮಾಡಲಾಗಿದೆ. ಇದು ಬಿಡಿ ಆಂತರಿಕ ವಿಚಾರ. ಆದರೆ ರಷ್ಯಾ ಪ್ರವಾಸಕ್ಕೆ ಹೋಗಬೇಕಾಗಿತ್ತು ಮೋದಿ ಅವರು, ಅದನ್ನ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್. ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕಾಗಿತ್ತು ನರೇಂದ್ರ ಮೋದಿ ಅವರು. ಮತ್ತಷ್ಟು ಮೇಜರ್ ಹಿಂಟ್ಗಳನ್ನ ಕೊಟ್ಟಿದ್ದಾರೆ ಮೋದಿ. ಪಾಕಿಸ್ತಾನ ರಾಜತಾಂತ್ರಿಕರಿಗೆ ದೇಶ ಬಿಟ್ಟು ಹೋಗೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಅಟ್ಟಾರಿ ವಾಘಾ ಬಾರ್ಡರ್ ಬಂದ್ ಮಾಡಲಾಗಿದೆ. ಪ್ರಮುಖ ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ. 48 ಪ್ರವಾಸಿ ತಾಣಗಳು ಕಂಪ್ಲೀಟ್ ಆಗಿ ಬಂದ್ ಆಗಿದ್ದಾವೆ. ಕಾಶ್ಮೀರದಲ್ಲಿ 48 ಪ್ರವಾಸಿ ತಾಣಗಳನ್ನ ಬಂದ್ ಮಾಡಲಾಗಿದೆ. ಬಿಕಾಸ್ ಈ ಉಗ್ರರ ಕೃತ್ಯ ಮತ್ತೆ ನಡಿಬಹುದು ಅನ್ನೋ ಕಾರಣಕ್ಕೆ. ಅಂತಾರಾಷ್ಟ್ರೀಯ ಬಾರ್ಡರ್ನಲ್ಲಿ ತಮ್ಮ ಧ್ವಜವನ್ನ ತೆರವುಗೊಳಿಸಿದೆ ಪಾಕಿಸ್ತಾನ. ಭಾರತ ಬಿಟ್ಟು ತೆರಳಿದ ಪಾಕಿಸ್ತಾನ ರಾಜತಾಂತ್ರಿಕರು ಹೋಗಲೇಬೇಕು. ಕೇಂದ್ರ ಸರ್ಕಾರ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ ನಂತರ ಪಾಕಿಸ್ತಾನದ ಈ ರಾಜತಾಂತ್ರಿಕರು ಭಾರತದಲ್ಲಿ ಇರೋ ಹಾಗಿಲ್ಲ, ಹಾಗಾಗಿನೇ ಹೋಗಿದ್ದಾರೆ. ನೌಕಾಸೇನೆಯಿಂದ ಸಮುದ್ರ ಮಾರ್ಗದಲ್ಲಿ ತಪಾಸಣೆ ಕೂಡ ನಡೀತಾ ಇದೆ. ಪಾಕಿಗಳ ದೇಶದಿಂದ ಎತ್ತಂಗಡಿ, ಪಾಕ್ನಿಂದ ಭಾರತೀಯರು ವಾಪಸ್ಸಾಗಿದ್ದಾರೆ. ನೋಡಿ, ಪಾಕಿಗಳ ದೇಶದಿಂದ ಅಲ್ಲಿದ್ದಂತ ನಮ್ಮ ಭಾರತೀಯರು ಕೂಡ ವಾಪಸ್ ಆಗಿದ್ದಾರೆ. ಏಪ್ರಿಲ್ 24ರಿಂದ ಅಂದ್ರೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋದಂತ ಜನ ಎಷ್ಟು ಮತ್ತೆ ಯಾವಾಗ ಹೋದ್ರು, ಅದರ ಜೊತೆಗೆ ಪಾಕಿಸ್ತಾನದಿಂದ ವಾಪಸ್ ಭಾರತಕ್ಕೆ ಬಂದಿರುವಂತ ಭಾರತೀಯರು ಎಷ್ಟು ಗಮನಿಸ್ತಾ ಹೋಗೋದಾದ್ರೆ ಏಪ್ರಿಲ್ 24ರಿಂದ 29ರವರೆಗೆ 786 ಮಂದಿ ಗಡಿ ಪಾರಾಗಿದ್ದಾರೆ ಪಾಕಿಸ್ತಾನದವರು. ಎಸ್, ಮೋದಿ ಗಾಯಬ್ ಪೋಸ್ಟ್ಗೆ ಖರ್ಗೆ ಖಾರ ಖಾರ.
ಕಾಂಗ್ರೆಸ್ನ ಕಲೆ ಲೀಡರ್ಸ್ ನಡೆಯಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಪ್ರಧಾನಮಂತ್ರಿ ಇರಲಿ, ಯಾವುದೇ ಮುಖಂಡರು ಆಗಿರಲಿ, ಅವರ ಗೌರವಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡಬಾರದು. ಅವರಾಗಲಿ ನಮ್ಮವರೇ ಆಗಲಿ ಈ ನಡೆ ಸರಿಯಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಯಾರು ಕೂಡ ಕಾಶ್ಮೀರಿ ಅಟ್ಯಾಕ್ ಬಗ್ಗೆ ಮಾತನಾಡಬೇಡಿ ಅಂತ ಖರ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ. ಕಾಂಗ್ರೆಸ್ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆನೇ ಇಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿರೋದು. ಅದು ಕೂಡ ಮೋದಿ ಗಾಯಬ್ ಪೋಸ್ಟ್ ಇದೆಯಲ್ಲ, ಅದು ಈ ಕಾಂಗ್ರೆಸ್ನವರಿಗೆ ಗಾಯ ಮಾಡ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಭಾರತದಲ್ಲಿ ಎಂಥ ಸನ್ನಿವೇಶ ಇದೆ. ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆಯಿತು, ಅದಾದ ನಂತರ ರಾಜತಾಂತ್ರಿಕವಾಗಿ ಒಂದಿಷ್ಟು ನಿರ್ಧಾರಗಳನ್ನ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಇಂಥ ಸಂದರ್ಭದಲ್ಲಿ ಗಾಯಬ್ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೋಲುವಂತ ಒಂದು ಪೋಸ್ಟ್ ಅನ್ನ ಮಾಡಿದ್ರು ಕಾಂಗ್ರೆಸ್ನವರು. ತಲೆ ಇಲ್ಲದ ಒಂದು ಪೋಸ್ಟ್, ಅದು ತಲೆ ಬುಡಾನೂ ಇಲ್ಲ ಬಿಡಿ ಅಂತ ಒಂದು ಪೋಸ್ಟ್ ಮಾಡಿದ್ರು. ಈ ವಿಚಾರ ಏನಿದೆಯಲ್ಲ, ಇದನ್ನ ಪಾಕಿಸ್ತಾನದ ಮಾಜಿ ಮಂತ್ರಿಯೊಬ್ಬ ಇದನ್ನ ಶೇರ್ ಮಾಡ್ಕೊಂಡಿದ್ದ. ಹೆಂಗಾಗ್ಬಿಡುತ್ತೆ, ಭಾರತಕ್ಕೆ ಮುಜುಗರ ಇದು, ಇಡೀ ಭಾರತಕ್ಕೆ ಮುಜುಗರ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಹಂಚಿಕೊಂಡಿದ್ದಂತ ಒಂದು ಫೋಟೋವನ್ನ ಪಾಕಿಸ್ತಾನದ ಮಾಜಿ ಸಚಿವ ಹಂಚಿಕೊಂಡು ಲೇವಡಿ ಮಾಡಿರೋದು. ಸಹಜವಾಗಿ ಭಾರತದಲ್ಲಿ ರಾಜಕಾರಣಿಗಳ ನಡುವೆನೇ ಒಗ್ಗಟ್ಟಿಲ್ಲ. ಪಾಕಿಸ್ತಾನದ ವಿರುದ್ಧ ಒಬ್ರು ಯುದ್ಧನೇ ಬೇಡ ಅಂತಾರೆ, ಮತ್ತೊಬ್ರು ಪೋಸ್ಟ್ ಅನ್ನ ಹಂಚಿಕೊಂಡು ಅಲ್ಲಿನ ಪ್ರಧಾನಿಗೆ ಅವಮಾನ ಮಾಡ್ತಾರೆ, ಇವರೇ ನಮ್ಮ ವಿರುದ್ಧ ಯುದ್ಧ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಆತ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದ. ಹಾಗಾಗಿನೇ ಈ ರೀತಿಯಾಗಿ ಆಗಬಾರದು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಸ್ಮಾಲ್ ಬ್ರೇಕ್ನ ಬಳಿಕ.